ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಸ್ನಾನ, ಪೂಜೆ, ಊಟ ಎಲ್ಲ ಮುಗಿದ ನಂತರ 11 ಕಾಲಾಗಿದೆ ಟೈಮು. ಸೊ ಇವಾಗಲಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಅಡುಗೆ ಎಲ್ಲ ಆಗಿದೆ, ಊಟನೂ ಆಗಿದೆ, ಎಲ್ಲ ಕೆಲಸ ಮುಗಿದಿದೆ. ಸೊ ಸ್ವಲ್ಪ ಬೆಣ್ಣೆ ಇತ್ತು, ಅಂದರೆ ಕೆನೆ ಇತ್ತಲ್ವ, ಸೊ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಬೆಣ್ಣೆ ಬಂತು, ಅದನ್ನೇ ಎತ್ತಿಟ್ಬಿಡ್ತೀನಿ ಫ್ರಿಜ್ ಒಳಗಡೆ. ಸ್ವಲ್ಪ ಪಾತ್ರೆಗಳು ಇತ್ತು, ಎಲ್ಲ ಬೆಳಿಕೊಂಡೆ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಟೊಮೊಟೊ ಗಿಡಕ್ಕೆ ನೀರು ಬಿಡ್ತೀನಿ, ಔಷಧಿ ಎಲ್ಲ ಹೊಡೆದ್ರಲ್ವ. ಸೊ ಬೆಳಗ್ಗೆನೇ ಹೋಗಿ ಗೊಬ್ಬರ ಹಾಕ್ಕೊಂಡು ಬಂದರು. ಗೊಬ್ಬರ ಹಾಕ್ಕೊಂಡು ಬಂದ್ರಲ್ಲ, ಸೊ ಅರ್ಧ ಚೀಲ ಹಾಕಿದ್ದಾರೆ, ಇನ್ನು ಅರ್ಧ ಮೆಣಸಿನ ಗಿಡಕ್ಕೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಸೊ ಇವಾಗ ಅದಕ್ಕೆ ನೀರು ಬಿಡ್ತಿದ್ದಾರೆ. ಗೊಬ್ಬರ ಇಲ್ಲಾಂದರೆ ಬಿಸಿಲು ಫುಲ್ ಇದಾದಂಗೆ ಆಗಿಬಿಡುತ್ತೆ, ಕರ್ಗಲ್ಲ. ಏನು ಹೇಳ್ತಾರೆ, ಅದರೊಳಗಡೆ ಇರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಬಿಟ್ಕೊಳ್ಳಲ್ಲ. ಸೊ ನೀರು ಹಸಿ ಇತ್ತು ನೆಲ ಅಂತಂದುಬಿಟ್ರೆ ಬೇಗ ಬಿಟ್ಕೊಳ್ಳುತ್ತೆ, ಕರ್ಗೋಗುತ್ತೆ ಗೊಬ್ಬರ. ಸೊ ಹಾಗಾಗಿ ಗಿಡ ಬೇಗ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನೀರು ಬಿಡ್ಲಿಕ್ಕೆ ಹೋಗಿದ್ದಾರೆ. ಸೊ ನನಗೆ ಬರೋಕ್ಕೆ ಹೇಳಿ ಹೋಗಿದ್ದಾರೆ, ಹೊರಡ್ತೀನಿ ನಾನು ಈಗ. ಬನ್ನಿ, ಅಲ್ಲಿ ಹೋದ್ಮೇಲೆ ಏನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ. ಚಿಲ್ಕ ಹಾಕ್ಕೊಂಡು ಇನ್ನೊಂದೇನೆಂದರೆ, ನಿನ್ನೆ ಕಡಲೆಕಾಳು ನೆನೆ ಹಾಕಿದ್ವಲ್ಲ, ಅದನ್ನ ಒಂದು 2 hours ನೆನೆ ಹಾಕಿ ದಪ್ಪ ಆದಮೇಲೆ ಬಿಸಿಲಿಗೆ ಒಣ ಹಾಕಿದ್ವಿ. ಇನ್ನೂ ಸ್ವಲ್ಪ ಹಸಿ ಇದೆ. ಸೊ ಇದೆಲ್ಲ ನೀಟಾಗಿ ಒಣಗಿದ ಮೇಲೆ ಬೀಸಕಲ್ಲಿರುತ್ತಲ್ವ, ಸೊ ಅದರಿಂದ ಹೊಡಿತಾರೆ. ಸೊ ಕಡಲೆಬೇಳೆ ಮಾಡೋಕ್ಕೆ ಅಂತ, ಕಡಲೆಕಾಳನ್ನ ಕಡಲೆಬೇಳೆ ಮಾಡಲಿಕ್ಕೆ ಅಂತ ಈ ರೀತಿ ತೊಳೆದು ಒಣಾಕಿರೋದು. ಸೊ ಹೋಗೋಣ ಈಗ. ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ ಬ್ಲೂ ಕಲರ್ ಶೆಡ್, ಅಲ್ಲಿ ಹಾಕಿರೋದು ಟೊಮೊಟೊನ. ಬನ್ನಿ ಹೋಗೋಣ. ಎಷ್ಟು ಥರದ ಹಕ್ಕಿ ಪಕ್ಷಿಗಳು ಕೂಗ್ತವೆ ಗೊತ್ತಾ ಫ್ರೆಂಡ್ಸ್? ಅದು ಯಾವ ಪಕ್ಷಿ ಯಾವ ಥರ ಕೂಗುತ್ತೆ ಅಂತಲೇ ಗೊತ್ತಾಗಲ್ಲ ನೋಡಿ. ಚೆನ್ನಾಗಿದೆ ಕೇಳೋಕ್ಕೆ. ಸೊ ಇಲ್ಲಿಗೂ ಒಂದೇ ದಿನ ಅಷ್ಟೇ ಗ್ಯಾಪ್ ಆಗಿದ್ದು ನೀರು ಬಿಡೋದು, ಆದರೂ ಎಷ್ಟು ನೆಲ ಎಲ್ಲ ಫುಲ್ ಡ್ರೈ ಆಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಮತ್ತೆ ಇವತ್ತು ಮೆಣಸಿನ ಗಿಡ ಬೇರೆ ಹಾಕಿದ್ವಲ್ವ ಅಲ್ಲಲ್ಲೇ ನಡುವೆ, ಅದಕ್ಕೆ ನೀರು ಬಿಡ್ತೀನಿ. ಇದಕ್ಕೂ ನೀರು ಬಿಟ್ಟಿದ್ದಾರೆ, ಬಳ್ಳಿಲ್ಲ ಅದ್ರ ಪಾಡಿಗೆ ಅದು ಹೋಗುತ್ತೆ. ಸೊ ಇವಾಗ ತಾನೇ ಕರೆಂಟ್ ಬಂದಿರೋದು. ಟೊಮೊಟೊ ಗಿಡದ ಹತ್ರ ಬಂದೆ ನೋಡಿ, ಗೊಬ್ಬರ ಹಾಕಿರೋದಿನ್ನು ಬೆಳಿಗ್ಗೆ. ಸೊ ನೆಲ ಹಸಿ ಇರೋದಕ್ಕೆ ಸ್ವಲ್ಪ ಕರಗ್ತಾ ಇದೆ, ನೀರು ಹೋಗಿದ್ದಾವೆ ಸ್ವಲ್ಪ. ಕರೆಂಟ್ ಹೆಂಗೆ ಅಂದರೆ ಫ್ರೆಂಡ್ಸ್, ಒಂದು ಸತಿ ಕರೆಂಟ್ ಇರುತ್ತೆ, ಒಂದು ಸತಿ ಕರೆಂಟ್ ಇರಲ್ಲ. ಕರೆಕ್ಟಾಗಿ ಕರೆಂಟ್ ಕೊಡೋದೇ ಇಲ್ಲ, ಹೋಗೋದು ಬರೋದು ಆಗ್ತಾನೆ ಇರುತ್ತೆ. ರೀ ಇಲ್ಲೆಲ್ಲ ಒಂದೊಂದು ಹತ್ರ ಜಾಸ್ತಿ ನೀರು ಹೋಗ್ತೈತೆ, ತಂದಿದ್ದೀನಿ. ಈ ಸಾಲ್ ಫುಲ್ ನೀರು ಹೋಗೇ ಇಲ್ಲಲ್ಲ. ಕೆಲವೊಂದು ಗೂಟುಗಳು ಈ ರೀತಿ ಬಾಗಿದ್ದಾವೆ. ಸೊ ಆ ಗೂಟನ್ನು ಹಿಂಗೆ ತಳ್ಳಿ ಅಲ್ಲಿಗೊಂದು ಕಲ್ಲನ್ನ ಹಾಕಿ ಈ ರೀತಿ ಕಲ್ಲು ಹಾಕಿ ಸ್ವಲ್ಪ ಮಣ್ಣು ಹಾಕಿ ಹಿಂಗೆ ಫಿಕ್ಸ್ ಮಾಡಿದರೆ ಸ್ವಲ್ಪ ಬಿಗಿ ಹಾಕಿರುತ್ತೆ. ಕಾಯಿಂದ ಬಾರಕ್ಕೆ ಗೂಟ ಬಾಗ್ತವೆ. ಇಲ್ಲಿ ಬಾ, ನೀನು ಕಲ್ಲು ಹಾಕಿದ್ದಿಲ್ಲಿ, ಇಲ್ಲಿ ಬಡಿತಿದ್ದು. ರೆಡಿ ಮಾಡಿ ಇಲ್ಲೆಲ್ಲ ಬರ್ತಿದ್ದಾವೆ, ಒಂದೊಂದು ಹತ್ರ ನುಗ್ತಿದ್ದಾವೆ. ತುದಿಯಲ್ಲಿ ಬರ್ತಿರ್ಲಿಲ್ಲ.
ಸಣ್ಣಕ್ಕೆ ಬರ್ತಿದ್ದಾವೆ. ಕಪ್ಪಗೆ ಬರ್ತೈತೆ ರೀ, ಗೊದ್ದ ಅನ್ಸುತ್ತಲ್ಲ. ಬಳ್ಳಿನ ಸುತ್ತಿ ಅಲ್ಲೇ ಕೆಳಗಡೆ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಸೊ ಆವಾಗ ಗೊದ್ದಗಳೆಲ್ಲ ಹೋಗೋದು ಬರೋದು ಮಾಡಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾವೆ ಡ್ರಿಪ್ಪಿನ ಬಳ್ಳಿ ಒಳಗಡೆ. ಹಾಗಾಗಿ ಬಳ್ಳಿ ಎಲ್ಲ ಕಟ್ಟಿದ್ದಾವೆ. ಅದಕ್ಕೆ ಹಿಂಗೆ ಬಡ್ಕೊಂತ ಕೂರ್ತಿದಾರೆ ಅವರು, ನೀರು ಹೋಗಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲೂ ಹೋಗಿಲ್ಲ. ಇದು ನೀರಿನ ಹೋಲ್ ಇರುತ್ತಲ್ಲ, ಇಲ್ಲಿ 2 ಸರಿ ಟಪ್ 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 ಅಂತ ಬಡಿದ್ರೆ ನೀರು ಬರ್ಲಿಕ್ಕೆ ಶುರುವಾಗುತ್ತೆ. ಪಾಪ ಅವರು ಬಿಸಿಲು ರೆಡಿ ಮಾಡ್ತಿದ್ದಾರೆ. ಅದು ಕಾಣಿಸ್ತಾ ಇದ್ದಾವ ಗೊತ್ತಾ, ಸತ್ತೋಗ್ಬಿಟ್ಟಿದ್ದಾವೆಲ್ಲ ರೀ. ಜೋರಾಗಿ ಬಂದ್ವು ಈಗ. ಇಲ್ಲೋಡು, ಈಗ ನೀರು ಜೋರಾಗಿ ಬಂತು. ಅಯ್ಯೋ ದೇವ್ರೆ, ಅಷ್ಟು ಬಂದೇ ಸರಿ ಬಂತು. ಹಾಂ, ಈಗ ಬಳ್ಳಿ ಕ್ಲಿಯರ್ ಆಯ್ತು ಬಿಡು. ಎಷ್ಟು ಕಟ್ಟಿರ್ಬೇಕಲ್ವಾ ಇದು ಅದರೊಳಗೆ. ಯಪ್ಪ, ಇನ್ನು ಸರಿ ಹೋಗುತ್ತಲ್ಲ, ಇನ್ನು ಪ್ರಾಬ್ಲಮ್ ಇಲ್ಲ. ನೀನು ಹೇಳ್ಬೇಕಲ್ವಾ. ಹಾಂ, ಇಲ್ಲೇ ಕಾಣಿಸ್ತಿದ್ದಾವಲ್ಲ ಎಷ್ಟೊಂದಿದೆ ನೋಡಿಲ್ಲ. ಇನ್ನು ಎಷ್ಟು ಬರ್ತೈತೆ ನೋಡಿ. ಅದೇ ಬರ್ತೈತೆ, ಅದು ನೀರು ಗಪ್ ಗಪ್ ಅಂತ ಐತಲ್ಲ, ಅದರಲ್ಲೇ ಗೊತ್ತಾಗುತ್ತದೆ. ಅಲ್ಲ, ನೀನು ಗೊದ್ದುಗಳಿಗೆ ಹೇಳ್ಬೇಕಲ್ವಾ. ಏನಂತ ಹೇಳ್ತಿ ಫೋನ್ ಮಾಡಿ? ಸಿಮ್ ಡೆಡ್ ಆಯ್ತು ಅಂತೆ ಅವರು. ಗೊದ್ದು ಸಿಮ್ ಡೆಡ್ ಆಯ್ದವ. ಹಾಂ ಹಾಂ, ಅದು ಜಿಯೋದವರು ರೇಟ್ ಜಾಸ್ತಿ ಮಾಡಿದ್ರಲ್ಲವ. ಅದು ಕರೆನ್ಸಿ ಹಾಕಿಸ್ಕೊಂಡಿಲ್ವೇ? ಕರೆನ್ಸಿ ಹಾಕಿಸಿಲ್ಲ. ಈಗ ಹಾಕಿಸ್ಕೊಂಡವ, ನೀನು ಫೋನ್ ಮಾಡ್ತೀಯ ಅಂತ. ಕಮ್ಮಿ ಸುಳ್ಳು ಮರಾಯ, ಯಾರ ಮತ್ತು ನಮ್ಗಿಂಬೇರು ರೀ. ಈ ಕಡೆ ಸಾಲು ನೋಡುರಿ, ಇಲ್ಲಿ ಕೊನೆದಕ್ಕೆ ಈ ಗಿಡದ ನೋಡಿಲ್ಲಿ, ಇಲ್ಲಿ ಗೊಬ್ಬರ ಹಾಕಿದೀಯಾ, ಅಲ್ಲಿ ನೀರೇ ಹೋಗಿಲ್ಲ ನೋಡಿ ಕೊನೆ ಗಿಡಕ್ಕೆ. ಟೊಮೊಟೊ ಗಿಡಕ್ಕೆ ನೀರು ಬಿಟ್ಟಿದ್ವಲ್ಲ, ಆ ಬಳ್ಳಿ ಸರಿ ಮಾಡ್ತಾ ಇದ್ವಿ. ಸೊ ಅದಾದ ಒಂದು ಸ್ವಲ್ಪ ಹೊತ್ತಿಗೆ ಚೇಣಿಕಾಯಿ ಹಾಕಿದ್ದ ಅಲ್ವ ನನ್ನ ತಮ್ಮ, ತೋರಿಸ್ತೀನಿ. ಈ ವಿಡಿಯೋ ಪಕ್ಕದಲ್ಲಿ ಸೈಡಲ್ಲಿ ಬರ್ತಾ ಇದೆ ನೋಡಿ, ಆ ಥರದ್ದು ಕಾಯಿ ಅದು ಹಾಕಿದ್ದ. ಸೊ ಅದನ್ನು ಕೊಟ್ಟಿದ್ದ ಅಲ್ವ ದುಡ್ಡಿಗೆ. ಸೊ ಅವ್ರು ಕೊಯ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದರು. ಅವರೆಲ್ಲ ನೀಟಾಗಿ ಕೊಯ್ದು ಪ್ಯಾಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಮತ್ತೆ ಮನೆಗೆ ಬಂದು ತರಕಾರಿ ತೊಗೊಂಬಂದಿದ್ರು. ಸೊ ಅದನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳೆದು ವಾಶ್ ಮಾಡಿ, ಹಂಗೆ ನೀರೆಲ್ಲ ಸ್ವಲ್ಪ ಆರೋಕ್ಕೆ ಅಂತ ಹಾಗೆ ಇಟ್ಟಿದ್ದೆ. ಆಮೇಲೆ ಸ್ವಲ್ಪ ಹಾಲು ಬೇರೆ ಕಾಸೋದಿತ್ತು. ಹಾಲನ್ನ ಕಾಸಿ ಮತ್ತೆ ಅಲ್ಲಿಗೆ ಹೋದೆ, ಮತ್ತೆ ವಾಪಸ್ ಬಂದೆ. 20 ಸತಿ ಓಡಾಡ್ದಂಗೆ ಆಯಿತು ಫ್ರೆಂಡ್ಸ್ ಇವತ್ತು. ಆ ರೀತಿ ಎಲ್ಲ ಬಡಿದ್ಮೇಲೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ನೀರೆಲ್ಲ ಹೋಗ್ತಿದ್ದಾವೆ. ಸೊ ಎಲ್ಲ ಚೆಕ್ ಮಾಡಿದ್ದಾಯಿತು. ಮನೆಗೆ ಹೋಗೋಣ ಈಗ, ತುಂಬ ಬಿಸಿಲು ಫ್ರೆಂಡ್ಸ್. ಇಲ್ಲಿಂದ ಪೈಪ್ ಲೈನ್ ಕನೆಕ್ಷನ್ ಕೊಟ್ಟಿರೋದು ಅಂತ. ಇನ್ನು ಸೌತೆ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಹರಗಿ ಅದಕ್ಕೂ ನೀರು ಬಿಡಬೇಕು. ಸೊ ಯಾವ್ಯಾವಾಗ ಏನೇನು ಹೇಗೆ ಮ್ಯಾನೇಜ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ರಾಗಿ, ಅವ್ರಿಗೆ ನೀರಿಲ್ಲ. ಅವರು ಹಾಸನದಿಂದ ಇಲ್ಲಿಗೆ ಬಂದು ಮಾಡಬೇಕು. ಸೊ ಮಳೆ ಬರ್ದಲೇ ಎಲ್ಲ ಒಣಗಿದೆ. ನೋಡಬೇಕು, ಎಲ್ಲ ಮಳೆಗೋಸ್ಕರನೇ ವೆಯ್ಟಿಂಗ್. ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಿಷಿನ್ ಸ್ವಲ್ಪ ಸೌಂಡ್ ಬರ್ತಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಮಾಡಿದೆ.
ಅದಾದ ನಂತರ ನೆಕ್ಸ್ಟು ನನ್ನ ಫ್ರೆಂಡ್ ಅವ್ರ ಅಮ್ಮ ಒಬ್ಬರು ಬಂದು ಅವ್ರ ಮೊಮ್ಮಕ್ಕಳು ಬಟ್ಟೆ ಇದ್ವಲ್ಲ ಸ್ವಲ್ಪ ಲೂಸ್ ಆಗ್ತಿತ್ತು ಅಂದ್ಬಿಟ್ಟು ಸೈಡ್ ಇಟ್ಕೊಡಿ ಅಂತ ಬಂದಿದ್ರು. ಸೊ ಅದನ್ನೆಲ್ಲ ಇಟ್ಕೊಟ್ಟೆ. ಸೊ ಇದನ್ನೆಲ್ಲ ಹಿಡಿತಾ ಇದ್ದೆ, ಮತ್ತು ಅವ್ರದ್ದೊಂದು ಸೀರೆ ಹರ್ಗೋಲಿ ಅದಿತ್ತು ಹೊಲಿದು ಸ್ಟಿಚ್ ಮಾಡ್ತಾ ಏನಾಗ್ಬಿಡ್ತಂದರೆ ಸೂಜಿನೇ ಮುರಿದೋಗ್ಬಿಡ್ತು. ನಾನು ಹೊಲಿಯೋದು ಕಲ್ತ ಮೇಲೆ ಇದೊಂದೇ ಸೂಜಿ ಯೂಸ್ ಮಾಡ್ತೀವಿ. ಇದು ಇಷ್ಟು ದಿನಕ್ಕೆ ಇವತ್ತು ಕಟ್ಟಾಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಂಗೆ ಆ್ಯಕ್ಚುಲಿ ಈ ಸೂಜಿ ಇದೆಯಲ್ಲ, ಇದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ ನನಗೆ. ಸೊ ಈಗ ಅಮ್ಮ ಬರೋವರೆಗೂ ವೆಯ್ಟ್ ಮಾಡಬೇಕು. ಅಮ್ಮ ಬಂದಮೇಲೆ ಅಮ್ಮನ ಹತ್ರ ಸೂಜಿ ಬೇರೆದಿದೆ, ಸೊ ಅದನ್ನು ಚೇಂಜ್ ಮಾಡಿಸ್ಕೋಬೇಕು. ಮುರಿದೋಗಿರೋ ತೆಗ್ದಾಕಿ ಅದು ಇದು ಕೆಲಸ ಮಾಡ್ಕೊಳ್ತಾ ಸಂಜೆ ಆಯಿತು. ಸೊ ಶೆಡ್ ಹತ್ರ ಹೋದೆ, ಅಪ್ಪಾಜಿಯವ್ರ ಶೆಡ್ ಹತ್ರ. ಅಪ್ಪಾಜಿ ಹಸುಗಳಿಗೆ ಸೆಪ್ಪೆ ಕೊಯ್ತಾಯಿದ್ರು, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾಯಿದ್ರು. ಸೊ ನನ್ನ ಅಮ್ಮ ಶೇಂಗಾ ತುಂಬ್ತಾಯಿದ್ರು. ಚೀಲಗಳಿಗೆ ಚೆನ್ನಾಗಿ ಒಣಗಿಸಿ ಶೇಂಗಾ ತುಂಬಿಟ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಹಾಳಾಗೋಗ್ಬಿಡುತ್ತವೆ. ಸೊ ಅದಕ್ಕೆ ಅಮ್ಮನ ಹತ್ರ ಹೋದೆ. ಈಗ ಸೊಪ್ಪನ್ನೆಲ್ಲ ಕೊಡವೆ ಒಟ್ಬೇಕಾ? ಎಲ್ಲ ರೆಡಿ ಮಾಡ್ತಾ ಇದೆ. ಇದು ಹೋದ ವರ್ಷ ರಾಗಿ ಹುಲ್ಲು. ಇದೇನಕ್ಕಮ್ಮ ಇಲ್ಲಿ ಹಿಂಗೆ ಗರೆ ಹಾಕಿದ್ರಿ ಬವಣೆ ಪಕ್ಕದಾಗೆ? ಅಲ್ಲಿಗೆ ಕೊಡ್ತೀರಾ? ಅಲ್ಲಿಗೆ ಕೊಡ್ತೀರಾ ಒಟ್ಟಾರ ಶೇಂಗಾ ಒಟ್ಟ? ಅಷ್ಟಾಗಲೇ ಜಾಗದಾಗ ಆಗುತ್ತೆ ಅಷ್ಟೊಂದು? ಅಮ್ಮ ಶೇಂಗಾ ತುಂಬ್ತಿದ್ರಲ್ವ, ಸೊ ಚೀಲಗಳ್ನ ಇಟ್ಕೊತಿದ್ದೆ. ಅಮ್ಮ ಶೇಂಗಾ ಚೀಲಕ್ಕೆ ಹಾಕ್ತಾಯಿದ್ರು. ಸೊ ಅಪ್ಪಾಜಿ ಹೊಟ್ಲಿಕ್ಕೆ ಅಂತ ಅಂದ್ಬಿಟ್ಟು ಶೇಂಗಾ ಹೊಟ್ಟನೆಲ್ಲ ನೀಟಾಗಿ ಕೊಡ್ವಿ ಹಾಕಿದ್ರು. ಸೊ ಒಬ್ಬೊಬ್ರು ಕೆಲಸ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಇವತ್ತು ರಜಾ ಹಾಕಿದ್ದವನು, ಹೋಗಿರಲಿಲ್ಲ ಕೆಲಸಕ್ಕೆ. ಸೊ ಹಂಗಾಗಿ ಅವನು ಹೋಗೋಷ್ಟ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಸೌತೆ ಹಾಕಿದ್ದಲ್ವ, ಸೊ ಅದು ಈಚಾಗಿದೆ. ಸೊ ಅದಕ್ಕೆ ಔಷಧಿ ಹೊಡಿಲಿಕ್ಕೆ ಅಂತ ಹೋಗಿದ್ದ. ನೆಕ್ಸ್ಟು ಸಂಜೆ ಅಲ್ಲಿಂದ ಹಾಲು ಕರ್ಕೊಂಡು ಬಾಟ್ಲಿಲಿ ಹಾಲು ತಗೊಂಡು ಬಂದೆ. ಸುಮ್ಮನೆ ಬೇಜಾರಾಗ್ತಾಯಿತ್ತು. ಈಗ ಟೈಮ್ 7 ಗಂಟೆನೋ ಆಗಿದೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಯಾರೂ ಇಲ್ಲ ಮನೇಲಿ, ಒಬ್ಬಳೇ ಇದ್ದೀನಿ ಸದ್ಯಕ್ಕೆ. ಅಪ್ಪಾಜಿ ಬರ್ತಾರೆ ಈಗ. ಸೊ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಮಂಡಕ್ಕಿ ಇದ್ವು, ಜೊತೆಗೆ ಸ್ವಲ್ಪ ಚಿತ್ರಾನ್ನದ ಹುಳೇನೂ ಇತ್ತು, ಚಿತ್ರಾನ್ನದ ಗೊಜ್ಜು. ಸೊ ಎರಡನ್ನೂ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಸೌತೆಕಾಯಿ ಹೆಚ್ಕೊಂಡು ತಿನ್ಲಿಕ್ಕೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಮೊಬೈಲಲ್ಲಿ ಕರೆನ್ಸಿ ಖಾಲಿ ಆಗಿದೆ. ಸೊ ಅದಕ್ಕೆ ಖಾಲಿ ಟಿ ವಿನೇ ನೋಡ್ಕೊತ, ಟಿ ವಿ ಕರೆನ್ಸಿ ಹಾಕ್ಸಿಲ್ಲ, ಮೊಬೈಲಿಂದನೇ ಕನೆಕ್ಟ್ ಮಾಡ್ಕೊಂಡು ನೋಡ್ಕೊತಾ ಇದ್ದಿದ್ದು. ಸೊ ಈಗಿಲ್ವಲ್ಲ, ಖಾಲಿ ಟಿ ವಿನೇ ನೋಡ್ಕೊಳ್ತಾ ಮಂಡಕ್ಕಿ ತಿನ್ನೋಣ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.